ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯಿಂದ ಅಡ್ಡ ಮತದಾನ ಆಗಿದ್ದಕ್ಕೆ ತೀವ್ರ ಮುಜುಗರಕ್ಕೆ ಒಳಗಾದಂತೆ ಕಾಣಿಸುತ್ತಿರುವ ಹೈಕಮಾಂಡ್ ಈಗ ಒಂದು ಅಡ್ಡ ಮತದಾನಕ್ಕೆ ತೀವ್ರ ಮುಜುಗರ ಆಗಿದ್ದರೆ ಮರ್ಯಾದೆ ಅನ್ನೋದು ಇದ್ದರೆ ಇವ್ರಿಗೆ ನಿಮ್ಮ ಪಕ್ಷದೊಳಗಡೆ ನಾಯಿ ನರಿಗಳ ಥರ ಬಡದಾಡ್ಕೋತಿದ್ರಲ್ಲ ಹಾದಿ ಬೀದಿನಲ್ಲೆಲ್ಲ ನಿಮ್ಮ ಅಧ್ಯಕ್ಷನ್ನೇ ಬೈಕೊಂಡು ತಿರುಗ್ತಿದ್ರು ಆಗ ನಿಮಗೆ ಮಾನ ಮರ್ಯಾದೆ ಆಗಲಿಲ್ವಾ ಅವಮಾನ ಆಗಲಿಲ್ವಾ? ಇದು ಕ್ರಾಸ್ ಔಟಿಂಗ್ ಇದಕ್ಕೊಬ್ಬ ಅವಮಾನ ಆಗೋಗ್ಬಿಡ್ತು. ಯಾರ ಹತ್ರ ಡ್ರಾಮಾ ಆಡ್ತಿರ್ರಿ ಸುಮ್ಮನೆ. ರಾಜ್ಯ ಬಿ ಜೆ ಪಿ ನಾಯಕರು ಇವತ್ತು ಹೈಕಮಾಂಡ್ಗೆ ಮಾಹಿತಿ ಕೊಟ್ರಂತೆ. ಏನು ಗೊತ್ತಿಲ್ಲದಿದ್ದನ್ನು ಏನು ಕೊಟ್ಟರು? ಬೆಳಿಗ್ಗೆ 11 ಗಂಟೆಗೆ ಸಭೆ ನಿಗದಿಯಾಗಿದ್ದರು. 1.5 ಗಂಟೆ ಕಾಯಿಸಿದ್ದ ರಾಜ್ಯದ ನಾಯಕರನ್ನು ಕಾಯಿಸಿದ್ರಂತೆ ಬಿ ಜೆ ಪಿ ಅಧ್ಯಕ್ಷರು. ನಂತರ ಅವ್ರನ್ನ ತರಾಟೆಗೆ ತೆಗೆದುಕೊಂಡ್ರಂತೆ. ನಿಮ್ಮ ನಿರ್ಲಕ್ಷ್ಯದಿಂದಲೇ ಅಡ್ಡ ಮತದಾನ ಆಗಿದೆ, ಯಾರನ್ನೂ ಬಿಡಲ್ಲ ಅಂತ. ಬಿಡಬೇಡಿ, ಹಿಡ್ಕೊಳ್ಳಿ ಭದ್ರವಾಗಿ. ಯಾರು ಬೇಡ ಅಂದಿರೋರು ನಿಮ್ಮನ್ನು? ನೀವು ಕಡ್ದಿರೋದೇನು ಕರ್ನಾಟಕಕ್ಕೆ? ಫಸ್ಟ್ ಆಫ್ ಆಲು ಏನೂ ಇಲ್ಲ, 0. ನೀವು ಹಿಡ್ಕೊಳ್ಳೋಕ್ಕಾರು ಹಿಡ್ಕೊಳ್ಳಿ, ಬಿಟ್ಕೊಳ್ಳೋಕ್ಕಾರು ಬಿಟ್ಕೊಳ್ಳಿ. ಯಾಕಂದರೆ ನಿಮ್ಮ ಬಿ ಜೆ ಪಿ ಕರ್ನಾಟಕದಲ್ಲಿರೋರೆಲ್ಲರೂ ಗಲ್ಲಿ ಲೀಡ್ರುಗಳು, ಗಲ್ಲಿ ವೀರರು. ಸುಮ್ಮನೆ ಲಬ ಅಂತಾರಷ್ಟೇ. ಒಬ್ಬನಿಗೂ ಆ ರೋಡ್ ದಾಟಿದ ಮೇಲೆ ಬೌ ಅನ್ನೋದು ಕೇಳಲ್ಲ, ಪಕ್ಕದ ರೋಡ್ಗೂ ಕೇಳಲ್ಲ ಅಂಥ ಲೀಡ್ರುಗಳು. ಒಬ್ಬರಿಗೂ ಯೋಗ್ಯತೆ ಇಲ್ಲ ಒಂದೊಂದು ಸೀಟ್ ಗೆಲ್ಲಿಸ್ಕೊಳ್ಳೋಕ್ಕೆ. ಅವರೆಲ್ಲ ದೊಡ್ಡ ದೊಡ್ಡ ಲೀಡ್ರುಗಳು ನಿಮ್ಮ ಪಕ್ಷದಲ್ಲಿ. ಈಗ ಕ್ರಮ ತಗೋತಾರೆ. ಬಿಡಬೇಡಿ, ಭದ್ರವಾಗಿ ಹಿಡ್ಕೊಳ್ಳಿ. ಒಬ್ಬನೂ ಬಿಡಬೇಡಿ ಹೇಳ್ತೀನಿ. ಎಲ್ಲ ತಬ್ಬಿ ಹಿಡ್ಕೊಳ್ಳಿ, ಅಪ್ಪಿಕೋ ಚಳಬೇಡಿ, ಹಿಡ್ಕೊಳ್ಳಿ ಭದ್ರವಾಗಿ. ನಾಚಿಕೆ ಇಲ್ಲದೆ ಇದ್ದವ್ರುಗಳು. ಸರಿ, ಈ ವೇಳೆ ಆಗಿರೋ ತಪ್ಪನ್ನು ನಾವೆಲ್ಲ ಒಪ್ಕೊಂಬಿಟ್ರಂತೆ. ಒಪ್ಕೊಳ್ಳದೆ ಇದ್ರೆ ಬಿಡ್ತಾರೆ. ಬೆಸ್ಟ್ ಮೆಥಡ್ ಅದು. 4ರಿಂದ 7 ಶಾಸಕರ ಅಡ್ಡ ಮತದಾನ ಮಾಡೋ ಸಾಧ್ಯತೆ ಇದು. 9 ಸಂಶಯಾಸ್ಪದ ಶಾಸಕರ ಪಟ್ಟಿಯನ್ನು ಹೈಕಮಾಂಡ್ಗೆ ಕೊಟ್ಬಿಟ್ಟಿದ್ದಾರಂತೆ. ಸೊ ಬಲಿ ರೆಡಿ ಆಯಿತು. 9ರಲ್ಲಿ ಯಾವ ಬಲಿ ಆಗಬೇಕೀಗ, ಯಾವ ತಲೆ ಕೊಡತ್ತೋ ಯಾವ ಗೊತ್ತಿಲ್ಲ. ಏನೋ ಅದಕ್ಕೆ ಅವ್ರು ಹೇಳತ್ತಂತೆ, ಇಲ್ಲೇ ಸತ್ಯಶೋಧನಾ ಸಮಿತಿ ವರದಿ ಬಂದುಬಿಡಲಿ, ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದಾರಂತೆ. ಧರ್ಮಸ್ಥಳದ ಆನೆ ಪ್ರಮಾಣಕ್ಕೆ ಗರಂ ಅಂತೆ. ನಿಮ್ಮ ತಪ್ಪಿನಿಂದ ಅಡ್ಡ ಮತದಾನ ಆಗಿದ್ದು, ಅದು ಧರ್ಮಸ್ಥಳ ಯಾಕೆ ಎಳೀತಾ ಇದ್ದೀರಿ ಅಂತ ಕೇಳಿದ್ರಂತೆ. ಅದು ಸರಿ ಇದೆ, ಅಷ್ಟರ ಮಟ್ಟಿಗಾದರೂ ಸರಿ ಇದೆ. ಹೈಕಮಾಂಡ್ ವಾರ್ನಿಂಗ್ ಮೇಲೆ ಬಂದ ಮೇಲೆ ಅಡ್ಡ ಮತದಾನ ಎಲ್ಲ ಬಿಟ್ಬಿಟ್ರಂತೆ. ಒಳ್ಳೇದಾಯ್ತು. ಬಿಡಬೇಡಿ, ಹೋಗ್ರಿ, ಎಲ್ಲರೂ ಹೋಗ್ರಿ, ಬಿಡಬೇಡಿ, ಹೋಗಿ. ಅಲ್ಲಿ ಹೋದ ತಕ್ಷಣ ಧರ್ಮಸ್ಥಳದ ಜನ ಲಾರಿಲಿ ಕಲ್ಲು ಹಾಕ್ಕೊಂಡು ಹೊಡಿಬೇಕು, ಹಿಡ್ಕೊಂಡು ಕಂಡು ಕಡೆ ಹೊಡಿಬೇಕು ಕಲ್ಲಲ್ಲಿ. ಇವ್ರಿಗೆ ನಮ್ಮೂರಿಗೆ ಎಂಟ್ರಿ ಕೊಟ್ಟರೆ ಕಲ್ಲು ಹೊಡಿತೀವಿ ನೋಡಿ, ಬುರುಡಕ್ಕೆ ಎತ್ಬಿಡ್ತೀವಿ ಅಂತ. ಇನ್ನು ಶಾಸಕರ ಬಳಿ ಮಾಹಿತಿ ತೊಗೋತಿದ್ದಾರಂತೆ. ಸತ್ಯಶೋಧನಾ ಸಮಿತಿ ವರದಿ ಕೊಡ್ತಾರಂತೆ. ಕೊಡಲಿ, ಬೇಡ ಅಂದವ್ರು ಯಾರು ಅಲ್ವೇ? ಹೇಳಪ್ಪ. ನಮ್ಮ ರಾಜ್ಯ ಅಧ್ಯಕ್ಷರು ನನಗೆ ಕಳೆದ 3-4 ದಿನದ ಹಿಂದೆ ಫೋನ್ ಮಾಡಿದರು. ಧರ್ಮಸ್ಥಳದಲ್ಲಿ ಸಭೆ ಮಾಡಿ, ಶಾಸಕಾಂಗ ಸಭೆ ಮಾಡಿ, ಹಲವಾರು ನಮ್ಮ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿದೆ. ಧರ್ಮಸ್ಥಳವನ್ನು ರಾಜಕೀಯ ಕ್ಷೇತ್ರ ಮಾಡೋ ಅಂತ ಬೇಡ, ಪಾರ್ಟಿ ಒಳಗಡೆ ಏನಿದೆ ಅದನ್ನು ಇಲ್ಲೇ ಸಾಲ್ವ್ ಮಾಡೋಣ, ಇದೇನು ಹೊಸದಲ್ಲ. ಆ ದೃಷ್ಟಿಯಿಂದ ನಾವು ಈಗ ಧರ್ಮಸ್ಥಳದ ಏನು ಶಾಸಕಾಂಗ ಸಭೆಯನ್ನು ನಾವು ಮಾಡಲ್ಲ. ಅಲ್ಲಿ ಡಿ ಕೆ ಶಿವಕುಮಾರ್ ಸವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನು ಕೂಡ ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೆ ನಾವು ತಂದಿದ್ದೇವೆ. ಯಾರು ಅನ್ಯಾಯ ಮಾಡಿದ್ದಾರೆ, ದ್ರೋಹ ಎಸಗುವಂಥ ಕೆಲಸ ಮಾಡಿದ್ದಾರೆ, ಒಂದು ಕಠಿಣವಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡಲೇಬೇಕಾಗ್ತದೆ. ಇನ್ನೂ ಏನಾದರೂ ಮಾಹಿತಿಗಳಿದ್ರೆ ನಮಗೆ ತಿಳಿಸಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಕೇಂದ್ರ ಅವ್ರದ್ದು ಆದಂಥ ಮಾಹಿತಿಗಳಿದ್ದಾವೆ, ಅದನ್ನು. ಸರಿಪ್ಪ, ಇಲ್ರಿ, ಯು ಆರ್ ರಾಂಗ್ ಮಿಸ್ಟರ್ ಅಶೋಕ್ ಆ್ಯಂಡ್ ವಿಜೇಂದ್ರ ಇಬ್ಬರಿಗೂ. ಏನು ಸರ್? ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆ ಮಾಡೋದು ತಪ್ಪಲ್ವಾ ಸರ್? ಯಾಕೆ ತಪ್ಪಾಗಬೇಕು? ಅಂದರೆ ಅಲ್ಲಿ ಮಾಡಬಾರ್ದು ರೂಲ್ ಇದೆಯಾ? ಅಲ್ಲ, ಧಾರ್ಮಿಕ ನಂಬಿಕೆ ಇರುವಂಥ ಶಾಸಕಾಂಗ ಸಭೆ ಮಾಡ್ಕೊಳಕ್ಕೇನ್ರಿ? ನಾಳೆ ಅಲ್ಲಿ ಕ್ಯಾಬಿನೆಟ್ ಮಾಡಬಾರ್ದೇನ್ರಿ? ಶಾಸಕಾಂಗ ಸಭೆ ಬೆಂಗಳೂರಲ್ಲೇ ಮಾಡಬೇಕು ರೂಲ್ ಇದೆಯಾ? ಶಾಸಕಾಂಗ ಸಭೆ ಬೆಂಗಳೂರಲ್ಲ, ಮತ್ತೆ ಧರ್ಮಸ್ಥಳದಲ್ಲಿ ಮಾಡಬಾರ್ದು ಅಂತ ಹೇಳೋರು ಕಾನೂನು. ಧಾರ್ಮಿಕ ಕ್ಷೇತ್ರದಲ್ಲಿ ರಾಜಕೀಯ ಯಾಕೆ ಅಲ್ಲಿ ಯಾರು ಹೋಗೇ ಇಲ್ವಾ ರಾಜಕೀಯಕ್ಕೆ? ಹಂಗಾರೆ ಯಾಕೆ ಹೋಗ್ತೀರಿ ರಾಜಕಾರಣಿಗಳು? ಒಳ್ಳೆ ಕತೆ. ಏನು ಇಡೀ ಧರ್ಮಸ್ಥಳ ಏನು ದೇವಸ್ಥಾನನೇ ಅಲ್ಲ, ಧರ್ಮಸ್ಥಳದ ಭಾಗ. ಅದು ಯಾವ ದೇವಸ್ಥಾನ ಇದೆಯೋ ಅದು, ಅದರ ಪ್ರಾಂಗಣಗಳು, ಅದು ಸುತ್ತಮುತ್ತಲಿನ ಅಸೋಸಿಯೇಟೆಡ್ ಥಿಂಗ್ಸು. ಅದು ಬಿಟ್ಬಿಟ್ಟು ನೀವು ಹೇಳ್ಬಿಟ್ರೆ ಹಂಗೆಲ್ಲ ಆಗಲ್ಲ. ನೀವು ಇದನ್ನು ಬೇಕಾದ್ರೆ ಮಾಡ್ಕೋಬೋದು ಸಭೆ, ಆನೆ ಪ್ರಮಾಣ ಅಲ್ಲ ಅಷ್ಟೇ. ಪಾಯಿಂಟ್ ಅಲ್ಲಿರೋದು. ಓಕೆ. ಸೊ ಹೈಕಮಾಂಡ್ ಅವ್ರು ಏನು ಹೇಳಿದ್ರಂತೆ? ಒಂದು ವರದಿ ಕೊಟ್ಟಿದ್ದಾರೆ ಸರ್ ಇವರು. 4ರಿಂದ 7 ಶಾಸಕರಿಂದ ಅಡ್ಡ ಮತದಾನ ಆಗಿರ್ಬೋದು. JDS ಹತ್ರ ನಂಬರ್ ಇರಲಿಲ್ಲ, ಎಲೆಕ್ಷನ್ ಬೇಕಿರಲಿಲ್ಲ ಅಂತ. ಸುಮ್ಮನೆ ಚುನಾವಣೆ ಎದುರಿಸೋಂತಾಯ್ತು. ಸುಲಭ ಇತ್ತಲ್ಲ. ಇದು ಹೆಂಗಿದೆ ಅಂತಂದರೆ, ಹೇಳ್ಬಿಟ್ಬಿಟ್ರು ಅಲ್ಲ, ಅದು ಮಾಡ್ದೇ ಹೋಗ್ಬಿಟ್ಟಿದ್ರೆ ಪ್ರಾಬ್ಲಮೇ ಇರ್ತಿರ್ಲಿಲ್ವಲ್ಲ. ಅವ್ರಿಗೆ 2, ಇವ್ರಿಗೆ 5, ಅವ್ರಿಗೆ 0, ಅವ್ರ ನಂಬರ್ ಇಲ್ಲಪ್ಪ, ನೋ ಚುನಾವಣೆಪ್ಪ, ಮುಗೀತಲ್ಲ. ನಿಮ್ಮ ಅಡ್ಜಸ್ಟ್ಮೆಂಟ್ ರಾಜಕಾರಣಗಳಿಗೆ ಸಮಸ್ಯೆನೇ ಇರ್ತೀವಿ. ಭಾರತೀಯ ಜನತಾ ಪಕ್ಷ, ಕರ್ನಾಟಕದ ಭಾರತೀಯ ಜನತಾ ಪಕ್ಷ ಈಸ್ ಈಕ್ವಲ್ ಟು ಅಡ್ಜಸ್ಟ್ಮೆಂಟ್ ಪಾಲಿಟಿಷಿಯನ್ಸ್. ಅಡ್ಜಸ್ಟ್ಮೆಂಟ್ ರಾಜಕಾರಣದ ಯೂನಿವರ್ಸಿಟಿಯ
ಫಸ್ಟ್ ಬ್ಯಾಚಿನ ಸ್ಟೂಡೆಂಟ್ಸ್ ಎಲ್ಲಿದ್ದಾರೆ ಅಂತಂದರೆ ಬಿ ಜೆ ಪಿಲೇ ಇರೋದು. ಬೇರೆ ರಾಜ್ಯಗಳಿಗೆ ಬಿಟ್ರೆ ಎಲ್ಲ ಪಕ್ಷಗಳಿಗೂ ಬಿಟ್ಟರೆ ಕರ್ನಾಟಕದಲ್ಲಿ ಹೌದು. ಅಡ್ಜಸ್ಟ್ಮೆಂಟ್ ಯೂನಿವರ್ಸಿಟಿಯ ಮೊದಲನೇ ಬ್ಯಾಚಿನ ಸ್ಟೂಡೆಂಟ್ಗಳು ಎಲ್ಲಿದ್ದಾರಪ್ಪ ಕರ್ನಾಟಕ ಅಲ್ಯೂಮಿನಿಗಳಲ್ಲಿ ಅಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿಲೇ ಇರೋದು. ನಂಬರ್ 1 ಅಡ್ಜಸ್ಟ್ಮೆಂಟ್ ಗಿರಾಕಿಗಳೆಲ್ಲ ಬಿ ಜೆ ಪಿಲಿದ್ದಾರೆ. ಎಲ್ಲದಕ್ಕೂ ಎಲ್ಲದೂ ಅಡ್ಜಸ್ಟ್ಮೆಂಟೇ ಇರೋದು. ನಾಚಿಕೆ ಆಗಲ್ಲ ನಿಮ್ಗಳಿಗೆ, ಯೋಗ್ಯತೆಗೆ ನಿಮ್ಮ ಲೀಡರ್ಗಳಿಗೆ. ಚುನಾವಣೆ ಬೇಕಿಲ್ಲ, ಸೋಲೋದು ಫೈಟ್ ಮಾಡಬೇಕ್ರಿ, ಹೀನಾಯವಾಗಿ ಸೋಲೋದಲ್ಲ. ಅದೇ ಓಟ್ ಹಾಕಿಸಿ ಅವ್ರನ್ನ ಕಕ್ಕಾಬಿಕ್ಕಿ ಮಾಡಿಬಿಟ್ಟಿದ್ದಿದ್ರೆ ಹೇಗಿರ್ತಿತ್ತು ನಿಮ್ಮ ಆತ್ಮವಿಶ್ವಾಸ? 1-2 ಮತಗಳಲ್ಲಿ ಆಗಿದೆ. ನಿಮ್ಮ ಆತ್ಮವಿಶ್ವಾಸ ಹೇಗಿರಬೇಕಾಗಿತ್ತು? ಹೆಂಗೆ ಚಳ್ಳೆ ಹಣ್ಣು ತಿನ್ಸಿದ್ವಿ, ಸೋತಿದ್ದೀವಿಪ್ಪ. ಕ್ರಿಕೆಟ್ ಮ್ಯಾಚಲ್ಲಿ ಜನ ಸೋಲನ್ನು ಬೇಜಾರು ಮಾಡ್ಕೊಳ್ಳಲ್ಲ, ಹೀನಾಯವಾಗಿ ಸೋತಾಗ ಬೇಜಾರು ಮಾಡ್ಕೊಳ್ಳೋದು. ಎಸ್, ಫೈಟ್ ಮಾಡೋದು ಜನ ಫೈಟ್ ಲಾಸ್ಟ್ ಬಾಲ್ವರೆಗೂ ಮಾಡಿದ್ರಮ್ಮ, ಸಖತ್ ಫೈಟ್ ಮಾಡಿದ್ರು ಬಿಡಮ್ಮ ಪಾಪ. ಅದು ಲಾಸ್ಟ್ ಬಾಲಲ್ಲಿ ಒಂಚೂರು ಹಿಂಗೆ ಹೊಡೆದ್ಬಿಟ್ಟಿದ್ರೆ ಆಗ್ತಿತ್ತು ಪಾಪ. ಟ್ರೈ ಮಾಡ್ದ, ಆಗಲಿಲ್ಲ. ಹಾಗೆ ಸಮಾಧಾನ ಮಾಡ್ಕೋತಾರೆ ಹೌದು ಅಲ್ವಾ? ಹೌದು. ಸೋಲನ್ನು ಅರಗಿಸ್ಕೋತಾರೆ. ಎಸ್, ಆ ಹಸಿವು ಇಲ್ಲದೆ ಇದ್ದವರೆಲ್ಲ ಲೀಡರ್ಗಳಾಗಿದ್ದೀರಿ ಬಿ ಜೆ ಪಿನಲ್ಲಿ, ಅಯೋಗ್ಯರ ಥರ. ನೀವುಗಳು ಪಕ್ಷ ಕಟ್ತೀರಾ? ನೀವು ನಿಮ್ಮ ಯೋಗ್ಯತೆಗೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಕ್ಷೇತ್ರಗಳಲ್ಲಿ ಗೆಲ್ತಿರೋ ಇಲ್ವೋ ಎಲ್ಲರೂ? ಅಂದರೆ ಇವ್ರನ್ನ ಸರೆಂಡರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಎಕ್ಸಾಕ್ಟ್ಲಿ. ದೇ ಡೋಂಟ್ ವಾಂಟ್, ದೇ ವಾಂಟ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಷ್ಟೇ. ಎಲ್ಲ ಅಡ್ಜಸ್ಟ್ಮೆಂಟ್. ನಂಬರ್ ಇರಲಿಲ್ಲ, ಬೇಕಿರಲಿಲ್ಲ, ಇರದೇ ಇರ್ಬೋದು, ಸೊ ವಾಟ್? ಹಾಗಿದ್ರೆ ಜಾರ್ಖಂಡಲ್ಲಿ ಬಿ ಜೆ ಪಿಗೆ ನಂಬರ್ ಇತ್ತಾ? ಯಾಕೆ ಹಾಕ್ಸಿದ್ರಿ ಎನ್ ಡಿ ಎ ಕ್ಯಾಂಡಿಡೇಟನಲ್ಲಿ? ಯಾಕೆ ಹಾಕ್ಸಿದ್ರು? ಅಲ್ಲಿ ಗೆದ್ರಲ್ಲ, ಹಂಗಾರೆ ಯಾಕೆ ಗೆದ್ರು? ಇಲ್ಲಿ ಗೆಲ್ಲಬೇಕಾಗಿರಲಿಲ್ಲ, ಫೈಟ್ ಇರಬೇಕಿತ್ತು, ಫೈಟ್ ಮಾಡಬೇಕಾಗಿತ್ತು. 18-18 ಜೆ ಡಿ ಎಸ್ ಅಲ್ಲಿ ಏನಾರು ಆಗಲಿ ನಿಮ್ದನ್ನು ಮಾಡಬೇಕಾಗಿತ್ತು, ಮಾಡಿಲ್ಲ. ಅದ್ರ ಬದಲು ಸುಮ್ಮನೆ ಚುನಾವಣೆ ಎದುರಿಸೋಕ್ಕಾಯ್ತಂತೆ. ಯಾಕೆ 224ರಲ್ಲೂ ಡೀಲ್ ಮಾಡ್ಕೊಂಬಿಡಿ. ಪದ್ಮನಾಭನಗರ ಅಶೋಕ ಅವ್ರದ್ದು, ಶಿಕಾರಿಪುರ ವಿಜಯೇಂದ್ರದು, ಇನ್ಯಾವುದೋ ಒಂದು ಇದು ಇವ್ರದ್ದು ಬಿಟ್ಕೊಟ್ಬಿಡೋದು ಅಂತ ಹೇಳ್ಬಿಟ್ಟು ಡೀಲ್ ಮಾಡ್ಕೊಂಬಿಡಿ. ಹೇಳ್ತೀನಿ, ಸುಮ್ಮನೆ ಯಾಕೆ ಚುನಾವಣೆ, ಯಾಕೆ ಸುಮ್ಮನೆ ಎದುರಿಸ್ಬೇಕು? ಕಾಸು ಖರ್ಚು. ನಾವು ರೆಸಾರ್ಟ್ಗೆ ಹೋಗಲು ಸಿದ್ಧರಿದ್ವಿ, ನಾಚಿಕೆ ಆಗಬೇಕು ರೆಸಾರ್ಟ್ಗೆ ಹೋಗೋಕ್ಕೆ. ಕೆಲ ಶಾಸಕರು ಬೇಡ ಅಂದರು, ನಾವು ಮೈ ಮರೆಯಲಿಲ್ಲ. ಶಾಸಕಾಂಗ ಪಕ್ಷದ ಸಭೆ ನಡೆಸಿದ್ವಿ, ಟೀ ಕಾಫಿ ಕುಡಿಯೋಕ್ಕೆ. ಕೆಲವರ ನಡೆ ಅರಿಯಲು ಆಗಲಿಲ್ಲ ಅಂತಂದಮೇಲೆ ನೀವು ಯಾಕಿದ್ದೀರಿ ಎಲ್ಲರೂ? ಅಲ್ಲಿಯೂ ಅಡ್ಡ ಮತದಾನ, ನಮ್ಮಲ್ಲೂ ಅವ್ರದ್ದು ಮನೆ ಹಾಳಾಗಲಿ, ನಿಮ್ಮ ಮನೆ ನೋಡ್ಕೊಳ್ರಿ ಫಸ್ಟು. ನಿಮ್ಮ ಮನೇಲಿ ಬಿದ್ದಿರೋ ಹೇಸಿಗೆನ ತೆಕ್ಕೊಳ್ಳಿ, ಆಮೇಲೆ ಇನ್ನೊಬ್ಬರ ಮನೆ ಬಗ್ಗೆ ಮಾತಾಡೋರಂತೆ ನಿಮ್ಮ ಯೋಗ್ಯತೆಗಳಿಗೆ. ರಾಷ್ಟ್ರೀಯ ಅಧ್ಯಕ್ಷರ ತೀರ್ಮಾನಕ್ಕೆ ನಾವು ಬದ್ಧ ಆಗಲೇಬೇಕು. ಏನು ಬದ್ಧ ಅಲ್ಲ ಅಂತ ಹೇಳ್ರಪ್ಪ, ಯಾವನ ದಿಮಾಕಿರೋ ಮೀಸೆ ಇರೋನೊಬ್ಬ ಅಲ್ಲಿ? ಯಾರೂ ಹೇಳೋಕ್ಕಾಗಲ್ಲ. ಎಲ್ಲ ನಿಮ್ಮದು ಸರೆಂಡರ್ ಮಾಡಿಕೊಟ್ಬಿಟ್ಟು ಹೈಕಮಾಂಡ್ಗೆ ಎಷ್ಟೋ ವರ್ಷ ಆಗೋಗಿದೆ. ಒಂದೊಂದು ಸರ್ತಿ ಹಾಲು ಕೊಡದೇ ಇದ್ದ ಬೆಕ್ಕು ಯಾವ್ದಾದ್ರು ಬಂದು ಏನಾದ್ರು ಒಂಥರ ಹೆಚ್ಚು ಗರ್ರ ಅಂತ ವಾಪಸ್ ತರ ತಿರುಗಿ ನಿಂತ್ಕೊಳತ್ತೆ. ನಿಮ್ಗೆ ಆತಾಕತ್ತೂ ಇಲ್ಲ ಇವತ್ತು. ಎಲ್ಲ ಕಳ್ಕೊಂಬಿಟ್ಟು ಎಲ್ಲ ಕಳ್ಕೊಂಬಿಟ್ಟು ಸರೆಂಡರ್ ನಿಂತು ಬೆನ್ನು ಮೂಳೆ ಇಲ್ಲ ಅಂತ ಬೈಯೋಂಗಿಲ್ಲ, ಮೂಳೆನೇ ಇಲ್ಲ ನಿಮ್ಮ ಹತ್ರ. ಬಗ್ಗೆ ನಿಂತ್ಬಿಟ್ಟಿದೆ, ಬಗ್ಬಿಟ್ಟಿದ್ದೀರಿ, ಮೂಳೆನೇ ಇಲ್ಲ ನಿಮಗೆ. ಬೆನ್ನು ಮೂಳೆ ಇಲ್ಲ ಅಂತ ಬೈಯೋಂಗೇ ಇಲ್ಲ. ಅಂದ್ರೆ ಇದೇನು ಹೇಳುತ್ತೆ ಸರ್, ಪಕ್ಷದ ಮೇಲಿರುವಂತ ಹಿಡಿತ ಹೋಗಿದೆ ಅಥವಾ ನಾಯಕತ್ವದ ಕೊರತೆ? ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅರ್ಧ ಸತ್ತು ಹೋಗಿದೆ. ಓಕೆ, ಇಲ್ಲಿ ಉಳ್ಕೊಂಡಿರೋದು ಏನಕ್ಕೆ ಉಳ್ಕೊಂಡಿದೆ ಈಗ ಇಲ್ಲಿ ಅಂತಂದರೆ, ಆಲ್ಟರ್ನೇಟಿವ್ಲಿ ಇನ್ನೊಂದು ಪಕ್ಷ ಸ್ಟ್ರಾಂಗ್ ಇಲ್ಲ, ಹಾಗಾಗಿ ಉಳ್ಕೊಂಡಿದೆ. ಹಾಗಂದ್ಬಿಟ್ಟು ಕಾಂಗ್ರೆಸ್ಸು ಬಿ ಜೆ ಪಿ ಥರ ದೇಶದಲ್ಲಿ ಪ್ರಬಲವಾಗಿರೋ ಥರ ಕರ್ನಾಟಕದಲ್ಲೂ ಇದೆ, ನಿರಂತರವಾಗಿದೆ ಅಂತ ಹೇಳಲ್ಲ. ದೆ ಲುಕ್ ಮೋರ್ ಆರ್ಗನೈಸ್ಡ್ ಬೇರೆ ಕಡೆಯ ಕಾಂಗ್ರೆಸ್ಗಳಿಗೆ ಹೋಲಿಸಿದ್ರೆ. ನಾನು ಇದನ್ನು ಪದೇ ಹೇಳ್ತಾ ಇದ್ದೀನಿ. ಭಾರತ ದೇಶದಲ್ಲಿ 2 ಕಡೆ ಅಂತೂ ಇಲ್ಲ, 3 ಕಡೆನೇ ಇಟ್ಕೊಳ್ಳೋಣ ಬೇಕಾರೆ, 3 ಕಡೆ ಕಾಂಗ್ರೆಸ್ ಆಡಳಿತದಲ್ಲಿದ್ದರೆ ಅದಕ್ಕೂ ಹೈಕಮಾಂಡ್ಗೂ ಸಂಬಂಧವಿಲ್ಲ. ಅದು ಅಲ್ಲಿಯ ಸ್ಥಳೀಯ ರಾಜಕಾರಣ, ಸ್ಥಳೀಯ ನಾಯಕತ್ವ ಮತ್ತು ಸ್ಥಳೀಯ ಪಕ್ಷ ಸಂಘಟನೆಯಿಂದಾಗಿ ಅಲ್ಲಿ 3 ಕಡೆ ಅಧಿಕಾರದಲ್ಲಿವೆ. ಅದು ಕರ್ನಾಟಕವೂ ಹೌದು, ತೆಲಂಗಾಣನೂ ಹೌದು, ಕೇರಳವೂ ಹೌದು. ಇದಕ್ಕೂ ರಾಹುಲ್ ಗಾಂಧಿಗೂ, ಪ್ರಿಯಾಂಕಾ ಗಾಂಧಿಗೂ, ಸೋನಿಯಾ ಗಾಂಧಿಗೂ ಸಂಬಂಧ ಇಲ್ಲ. ಇವರು 3 ಜನ ಇಲ್ದಿದ್ರು ಇಲ್ಲಿ ಅಧಿಕಾರದಲ್ಲಿ ಇರ್ತಿದ್ರು ಇವರು. ಲೀಡರ್ಶಿಪ್ ಸ್ಥಳೀಯವಾಗಿದೆ. ಹಾಗಾಗಿ ಕರ್ನಾಟಕದ ಈ ಸ್ಥಳೀಯ ಸ್ಟ್ರಾಂಗ್ ಇರೋ ಕಾಂಗ್ರೆಸ್ನ ಎದುರಿಸುವ ತಾಕತ್ತು, ದಮ್ಮು ಮತ್ತು ಮಾಂಸ, ರಕ್ತ ಇಲ್ಲಿಯ ಬಿ ಜೆ ಪಿಗೆ ಇಲ್ಲ. ಬೆಳೆಸ್ಕೊಳ್ಳೋಕ್ಕೂ ಆಗ್ತಿಲ್ಲ, ನಂಗೆ ಗೊತ್ತಿಲ್ಲ, ಪ್ರಯತ್ನನೂ ನನಗೆ ಸಂಬಂಧ ಇಲ್ಲ. ಅಲ್ಲ, ಆ ಪ್ರಯತ್ನ ಆದರೂ ಹಾಗಾಗಿ ಈ ಪರಿಸ್ಥಿತಿ. ಓಕೆ, ಮೇಲ್ಮನೆ ಚುನಾವಣೆಯನ್ನು ನೀವು ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಹೈಕಮಾಂಡ್ ಹೇಳ್ಬಿಟ್ರಂತೆ. ಅಯ್ಯೋ ರಾಮಚಂದ್ರ, ಇದು ಒಂದು ಹೈಕಮಾಂಡ್. ಅದಕ್ಕೆ ಒಂದೊಂದ್ಸರಿ ಹೈಕಮಾಂಡ್ಗಳಿಗೆ
ಲೋಲ್ ನಡೀತಿರೋದೆಲ್ಲ ಕಾಣಲ್ವಂತೆ. ಬರೀ ಹೈಯಲ್ಲೇ ಬರೀ ಇರ್ತಾರೆ. ಹೈಯಲ್ಲೇ ಇರ್ತಾರೆ ಅವರು. ಹೈ ಇರುತ್ತೆ. ಹೈ ಅಂದರೆ ಆ ಥರ ಹೈ ಅಲ್ಲಪ್ಪ. ಹೈ ಅಂದರೆ ಈಗ ರಾತ್ರಿ ಹೊತ್ತಲ್ಲಿ ಏನೇನೋ ಅದೇ ಹಾಗೆ ಹೈ ಆಗುತ್ತೆ, ಆ ಹೈ ಅಲ್ಲ. ಎತ್ತರ ಎತ್ತರ ಕಾಣಲ್ಲ ಅವ್ರಿಗೆ. ಪಕ್ಷನೇ ಗತಿ ಇಲ್ಲದೆ ಇರೋ ಪಕ್ಷ ಆಗೋಗಿದೆ ಇಲ್ಲಿ. ಇನ್ನು ಇದು ಬೇರೆ ಕಾಣಿಸ್ಬೇಕಾಗಿತ್ತಯ್ಯ ಇವ್ರಿಗೆ ಗಂಭೀರವಾಗಿ. ಇದೇ ಗಂಭೀರ ಇಲ್ಲ. ಎಷ್ಟು ಲೀಡ್ರ್ಗಳು ಎಷ್ಟು ಸಭೆ ಮಾಡಿದ್ದೀರಪ್ಪ, ಎಷ್ಟು ಲೀಡ್ರ್ಗಳು ಎಷ್ಟು ಸರಿ ನಿಮ್ಮ ಪಕ್ಷದ ಆಫೀಸಿಗೆ ಬಂದಿದ್ದೀರಪ್ಪ, ಎಷ್ಟು ಲೀಡ್ರ್ಗಳು ಅಯೋಗ್ಯರು ನೀವು ಎಷ್ಟು ಸರಿ ನಿಮ್ಮ ಪಕ್ಷನ ಡಿಫೆಂಡ್ ಮಾಡ್ಕೊಂಡು ಮಾತಾಡಿದ್ದೀರಪ್ಪ, ಎಷ್ಟು ಲೀಡ್ರ್ಗಳು ಎಷ್ಟು ಲೂಟಿ ಹೊಡೆದಿದ್ದ ಕಾಸನ್ನು ಎಲ್ಲೆಲ್ಲಿ ಇಟ್ಕೊಂಡಿದ್ದೀರಪ್ಪ ಹೋದ ಸರಿ ಸರ್ ಅಧಿಕಾರದಲ್ಲಿದ್ದಾಗ. ಹೇಸ್ಗೆ ತಿಂದ್ರಲ್ರಲ್ಲಪ್ಪ ನೀವುಗಳು, ಲಜ್ಗೆಟ್ಟವ್ರುಗಳು, ಬಿ ಜೆ ಪಿಯವರು ಲೂಟಿಕೋರರು ನೀವು. ಹಿಂದಿನ ಸರ್ಕಾರದಲ್ಲಿ ಲೂಟಿ ಹೊಡೆದ್ಬಿಟ್ರಿ, ಅದರ ಪರಿಣಾಮನ ಅನುಭವಿಸ್ಬೇಕಾಗಿತ್ತು. ಆದರೂ ಪಾಠ ಕಲ್ತಿಲ್ಲ ನೀವು ಅಂದರೆ ನೀವೆಂಥ ಕಚಡಗಳಿರ್ಬೇಕು, ಲೆಕ್ಕ ಹಾಕ್ಕೊಳ್ಳಿ. 65ಕ್ಕೆ ತಂದು ನಿಲ್ಲಿಸಿದ್ರು ಇನ್ನೂ ಪಾಠ ಬರಲಿಲ್ಲ ಅವರು. ಕಾಂಗ್ರೆಸ್ 5ನೇ ಅಭ್ಯರ್ಥಿ ಹಾಕಿದ್ರು ನಿಮ್ಮಿಂದ ನಿರ್ಲಕ್ಷ್ಯ ಅಂತಾನೆ. ಅವ್ರು ನಿರ್ಲಕ್ಷ್ಯ ಮಾಡಿದ್ರು ಸರಿ, ಯಾರು ಲೋಕಲ್ ಲೀಡರ್ಸ್. ನೀವೇನು ಕತೆ ಕಾಯ್ತಿದ್ರ ಹೈಕಮಾಂಡ್ನವರು? ನಿಮ್ಮ ಪಕ್ಷದಿಂದ ಒಬ್ಬ ರಾಜ್ಯ ಇನ್ಚಾರ್ಜ್ ಅಂತ ಗಿರಾಕಿ ಇದ್ದಾರಲ್ಲ, ಆ ಗಿರಾಕಿ ಕೆಲಸ ಏನು? ಬಂದು ಯಾರ್ದೋ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋದ ಆ ಗಿರಾಕಿ ಕೆಲಸ? ಆ ಗಿರಾಕಿ ಏನು ಮಾಡ್ತಿತ್ತು? ಅದು ಅಡ್ಜಸ್ಟ್ಮೆಂಟ್ ಗಿರಾಕಿನ ಹಂಗಾರೆ? ಸೀನಲ್ಲೇ ಕಾಣಿಸ್ತಿಲ್ಲ. ಇಲ್ಲ ಅವ್ರ ಕೆಲಸ ಏನು? ಅವ್ರು ಬರಬೇಕಿತ್ತು ತಾನೇ ರಾಜ್ಯಕ್ಕೆ. ಕಾಂಗ್ರೆಸ್ಸಿನ ಉಸ್ತುವಾರಿ ಬಂದಿದ್ರು ತಾನೇ ರಾಜ್ಯಕ್ಕೆ. ಸುರ್ಜೇವಾಲ ಅವ್ರು ನಿಂತರು, ಮುಗಿಯೋವರೆಗೂ ಇದ್ರಲ್ಲ. ನಿಮ್ಮವ್ರು ಏನು ಮಾಡ್ತಿದ್ರು? ನೀವು ಅವ್ರನ್ನ ಯಾಕೆ ಕೇಳಲ್ಲ? ಅವ್ರನ್ನ ಕೇಳಬೇಕಪ್ಪ ನೀವು. ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಕಡೆ ಗೆಲ್ತಾ ಇದ್ದೀವಿ, ಕರ್ನಾಟಕದ ಸೋಲು ಮುಜುಗರ ಆಗಿದ್ರೆ ಮಣ್ತೀನಿ, ನಾನು ಕಳಿಸ್ಕೊಡ್ತೀನಿ ಬೇಕಾದ್ರೆ ಎಕ್ಸ್ಕ್ಲೂಸಿವ್ ಆಗಿ. ಅದರ ಒಳ್ಳೆ ಮಣ್ಣು ಯಾವ ಏರಿಯಾಲಿದೆ ಹುಡುಕಿಸ್ಬಿಟ್ಟು ಎಲ್ಲ ಜಿಲ್ಲೆದು ಕೊಡೋಕೆ ನಮಗೇನು ತಲೆಕೆಟ್ಟಿದೆಯಾ? ಏನು ಇವರೇನು ಪವಿತ್ರವಾದವರ ದೇಶದಲ್ಲಿರೋ ನದಿಯಲ್ಲೆಲ್ಲ ನೀರು ತರಕ್ಕೆ? ಮೈತ್ರಿಯಲ್ಲಿ ಸಮನ್ವಯತೆ ಅಂತಾನೆ. ಹಾಗಂದ್ರೆ ಕುಮಾರಸ್ವಾಮಿ ಜೊತೆ ಕುತ್ಕೊಂಡು ಮಾತಾಡ್ಬಿಟ್ರೆ ಎಲ್ಲಿ ನನ್ನ ಏಜೆಂಟ್ ಅಂದ್ಬಿಡ್ತಾರೋ ಅಂತ ಒಬ್ಬಂಗೆ ಭಯ. ಇನ್ನೊಬ್ಬನಿಗೆ ಕುಮಾರಸ್ವಾಮಿ ಬಿ ಜೆ ಪಿ ಎಲ್ಲ ಒಟ್ಟೊಟ್ಟಿಗೆ ಮಾತಾಡ್ಕೊಂಡು ಬಂದುಬಿಟ್ರೆ ಅಡ ಇಟ್ಬಿಟ್ರು ಪಕ್ಷ ಅಂತ ಎಲ್ಲಂದು ಬಿಡ್ತಾರೋ ಅಂತ ಇನ್ನೊಂದು ಭಯ. ಇನ್ನೊಬ್ಬನಿಗೆ ಕುಮಾರಸ್ವಾಮಿ ಜೊತೆಗೆ ಹೇಳಿ ನಾಳೆ ಹೆಚ್ಚು ಕಡಿಮೆ ಏನಾರು ಎಲ್ಲ ಒಳ್ಳೇದಾಗ್ಬಿಟ್ರೆ ಕುಮಾರಸ್ವಾಮಿ ಕ್ರೆಡಿಟ್ ತಗೊಂಡ್ಬಿಟ್ರೆ ಏನು ಮಾಡೋಣ ಅಂತ ಇನ್ನೊಬ್ಬಂಗೆ ಭಯ. ಇನ್ನೊಬ್ಬನಿಗೆ ಇದೆಲ್ಲ ಮಾಡಿದಾಗ ವಿಜೇಂದ್ರ ಇಂಪ್ರೂವ್ ಆಗ್ಬಿಟ್ರೆ ನಮ್ಮ ಗತಿ ಏನು ನಾಳೆ ಅಂತ ಇನ್ನೊಬ್ಬನಿಗೆ ಭಯ. ಕಬಡ್ಡಿ ಮತ್ತು ಖೋ ಖೋ ಆಟಗಾರರನ್ನು, ರಾಷ್ಟ್ರೀಯ ಮಟ್ಟದ ಆಟಗಾರರನ್ನ ಇಟ್ಕೊಂಡಿರೋ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಉದ್ಧಾರ ಆಗೋಕ್ಕೆ ಸಾಧ್ಯನಾ? ನಾಶ ಆಗತ್ತೆ. ಆಗಲಿ, ಯಾಕೆ ಅಂದರೆ ನೀವು ಅದಕ್ಕೆ ಲಾಯಕ್ಕು. ನಿಮ್ಮ ನಿರ್ಲಕ್ಷ್ಯದಿಂದ ಈ ಸ್ಥಿತಿ ಬಂದಿದೆ, ಮುಂದೆ ಪ್ರಮಾದ ಆಗದಂಗೆ ಎಚ್ಚರಿಕೆ ವಹಿಸಿ. ಇಂಥ 1000 ತಪ್ಪಾಗೋಗಿದೆ ಆಗಲೇ, ಇನ್ನೇನು ಪ್ರಮಾದ. ವರದಿ ಬರಲಿ, ಆಮೇಲೆ ನೀವೇನು ಬೇಕಾದ್ರೂ ತೀರ್ಮಾನ ಮಾಡ್ಕೊಳ್ಳಿ. ಉತ್ತರ ಪ್ರದೇಶದಲ್ಲಿ ಹೇಗೆ ರಾಹುಲ್ ಗಾಂಧಿ 100 ಸರಿ ಬಂದು ಹೋದ್ರು ಅದನ್ನು ವೋಟಾಗಿ ಕನ್ವರ್ಟ್ ಮಾಡೋಕ್ಕಲ್ಲಿ ತಾಕತ್ತಿಲ್ವೋ ಕಾಂಗ್ರೆಸ್ಸಿನ ಸಂಘಟನೆಗೆ, ಮೋದಿ ಇಲ್ಲಿ 1000 ಸರಿ ಬಂದು ಹೋದ್ರು ಅದನ್ನು ವೋಟಾಗಿ ತಾಕತ್ತಿಲ್ಲ ನಿಮ್ಮಲ್ಲಿ ಕನ್ವರ್ಟ್ ಮಾಡೋಕ್ಕೆ ಅಸೆಂಬ್ಲಿನ ಲೀಡರ್ಶಿಪ್ ಇಲ್ಲ. ಲೀಡರ್ಶಿಪ್ ಮೋದಿ 1000 ಸರಿ ಬರಲಿ ಬೇಕಾರೆ, ವಿಶ್ವಾಸ ಬಂದಾಗ ಜನ ಫುಲ್ ರೋಡ್ ಸೈಡಲ್ಲಿ ನಿಂತ್ಕೋತಾರೆ, ಹಿಂಗೆ ಅನ್ಕೊಂಡು ಹೋಗ್ಬೋದು. ಅವರು ಬೇಕಾರೆ ಸಭೆ ಸೇರ್ತಾರೆ, 1 ಲಕ್ಷ ಜನ ಬೇಕಾದ್ರೆ ಬಂದು. ಬಟ್ ಕನ್ವರ್ಷನ್ ಮಾಡೋ ತಾಕತ್ತು ಇಲ್ಲಿಯ ನಾಯಕತ್ವಕ್ಕಿಲ್ಲ. ಇಲ್ಲಿಂದ ಹೋಗಿರೋ ದಿಲ್ಲಿ ನಾಯಕತ್ವಕ್ಕೂ ಇಲ್ಲ. ಅವರಂಥ ಕಚಡಗಳು ಇನ್ನೊಬ್ಬರು ಇಲ್ಲ. ಅವ್ರು ಬರೀ ಮಾತು 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 ಮಾತು, ಬರೀ ಮೋದಿ ಹೆಸರಲ್ಲಿ ಬರೀ ಮಾತು, ಮೋದಿ ಹೆಸರಲ್ಲಿ ಗೆಲ್ಲೋರು. ಎಸ್. ಇನ್ನು ದೋಸ್ತಿ ಸರ್ಕಾರದಲ್ಲಿ ಜೋಡೆತ್ತುಗಳು ಅಂತ ಕೈ ಹಿಡಿದು ಪೋಸ್ಟ್ ಕೊಡ್ತಾ ಇದ್ದಂಥ ಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಧ್ಯೆ ಈಗ ಬಿಡದಿ ಟೌನ್ಶಿಪ್ ವಿಚಾರ ಸವಾಲ್ ಜವಾಬಾಗಿದೆ. ಇವರು 26ನೇ ತಾರೀಕಿಗೆ ಬರ್ರಿ ಅಂತ ಒಂದೇ ನಿಮಿಷ ಹೇಳ್ಬಿಡ್ತೀನಿ ಸರ್. ಕೇಂದ್ರದ ಭಾರತೀಯ ಜನತಾ ಪಕ್ಷ ನಿಜವಾಗ್ಲೂ ನಿಮಗೆ ಪ್ರಜಾಪ್ರಭುತ್ವ ಅಥವಾ ದೇಶದ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಫಸ್ಟ್ ಆ ಕೌನ್ಸಿಲನ್ನು ಡಿಸ್ಮಿಸ್ ಮಾಡ್ರಪ್ಪ. ಕೌನ್ಸಿಲ ಸರ್? ಹಾಂ, ಅಲ್ರಪ್ಪ, ಜನರಿಂದ ಯಾವುದೇ ರೀತಿಯ ಆದೇಶವನ್ನು ಪಡೆಯದೆ ಬಂದು ಕೂತವರು ಈ ರಾಜ್ಯದ ಜನತೆಯಿಂದ ಆಯ್ಕೆಯಾಗಿ ಬಂದಿರುವ ಸದನವನ್ನು ಧಿಕ್ಕಾರ ಹಾಕುವ ರೀತಿ ವರ್ತನೆ ಮಾಡ್ತಾರೆ ಅಂತಂದರೆ ಅವ್ರು ಯಾಕಿದ್ದಾರೆ? ಅವ್ರು ಯಾಕೆ ಇರಬೇಕು? ಮತ್ತು ಅವರ ಆಯ್ಕೆಗೆ ಭ್ರಷ್ಟಾಚಾರ ನಡೆಯುತ್ತೆ ಅಂದರೆ ನೀವು ತಾನೇ ಭ್ರಷ್ಟಾಚಾರದ ಪಿತಾಮಹರು ಮತ್ತು ಅದರ ಸೃಷ್ಟಿಕರ್ತರು. ಹಾಗಾರೆ ಅವಾಗ ನೀವೇ ಸೃಷ್ಟಿಕರ್ತರು ತಾನೇ ಆ ಭ್ರಷ್ಟಾಚಾರದ್ದು. ಕೌನ್ಸಿಲ್ ಎಲೆಕ್ಷನ್ಗೆ ಭ್ರಷ್ಟತೆ ನಡೀತಾ ಇದೆ ಅನ್ನೋದಿದ್ರೆ ಅದರ ಸೃಷ್ಟಿಕರ್ತ ಯಾರು? ಅದನ್ನು ಕ್ರಿಯೇಟ್ ಮಾಡಿದವ್ರು ತಾನೇ. ತೆಗೀರಿ. ಇಲ್ವಾ ಕನ್ವರ್ಟ್ ಇಟ್ ಇಂಟು ಎ ಸಲಹಾ ಸಮಿತಿ ಲೆವೆಲ್ಗೆ. ಇಟ್ ಶುಡ್ ನಾಟ್ ಹ್ಯಾವ್ ಇದು ಲೆಜಿಸ್ಲೇಟಿವ್ ಪವರ್ಸು ಇವ್ರು ಕೂಡ್ದವ್ರಿಗೆ. ಪ್ಲಸ್ ಅವ್ರನ್ನ ಸಲಹಾ ಸಮಿತಿ ಟೈಪ್ ಮಾಡಿ. ನಂಬರ್ 3 ಅದಕ್ಕೆ ಆಯ್ಕೆ ಮಾಡಬೇಕಾ? ಮಾಡಿ.
ಮೇಕ್ ಇಟ್ ಇದು ಓಪನ್ ಮಾಡಿಬಿಡಿ. ಗೌಪ್ಯತೆ ಯಾಕಪ್ಪ ಬೇಕು? ನಿಮಗೆ ಲಾಭ ಆಗಬೇಕಲ್ಲಪ್ಪ, ಬೇರೆ ಕಡೆ ಹಾಕಿಸ್ಕೊಳ್ಳೋಕ್ಕೆ. ರಾಜ್ಯಸಭೆಗೆ ಮಾತ್ರ ತೋರಿಸಿ ಹಾಕಬೇಕು, ಇಲ್ಲಿ ಮಾತ್ರ ಅದಕ್ಕೆ ಮುಚ್ಚಿದಲ್ಲ ಕೊಡು. ಓಪನ್ ಮಾಡಿ ಲೆಟ್ ಇಟ್ ಬಿ ಓಪನ್ ಬ್ಯಾಲೆಟ್. ತೋರಿಸ್ಬಿಟ್ಟೆ ಹಾಕ್ಲಿ. ಮಕ್ಕಳಿಗೆ ಪುಸ್ತಕ ಕೊಟ್ಟು ಎಕ್ಸಾಮ್ ಬರೆಸ್ಬೋದು ಅನ್ನೋದಾದರೆ ಓಪನ್ ಬುಕ್ ಸಿಸ್ಟಮಲ್ಲಿ, ಹೌದು. ಇಲ್ಲೇನ್ರಿ ಆಯಾ ಪಕ್ಷದಿಂದ ಗೆದ್ದು ಬಂದವನು ಆ ಪಕ್ಷಕ್ಕೆ ಬಾಯಿ ಮುಚ್ಕೊಂಡು ಓಟ್ ಹಾಕ್ಬೇಕು. ತೋರ್ಸಲೈ ಅಂತ ಬಿಟ್ಟು ತೋರಿಸಿ. ರಾಜ್ಯಸಭೆಯಲ್ಲಿ ಇದೆ, ಬಟ್ MLC ಇಲ್ಲ. ಅದು ಮಾಡಲ್ಲ. ನಿಮ್ಮಿಂದ ನಿರ್ಲಕ್ಷ್ಯ. ಏಕೆ ಸೋತೀರಿ? ಯಾಕಪ್ಪ ಬೇಕು ಇದೆಲ್ಲ? ಬ್ಲಡ್ ಪ್ರೆಷರ್ ರೈಸ್ ಮಾಡ್ಕೊಳ್ಳೋಕ್ಕೆ ನಬೀನ್ ಸಾಹೇಬ್ರು ಯಾಕಪ್ಪ ಬ್ಲಡ್ ಪ್ರೆಷರ್ ರೈಸ್ ಮಾಡ್ಕೋಬೇಕು? ಒಂದು ಸುಮ್ಮನೆ ತೆಗಿಬೇಕು, ಇಲ್ಲ ಓಪನ್ ಬ್ಯಾಲೆಟ್ ಇಡಬೇಕು. ಭಾಳ ಸರಳ. ಎಸ್, ಎರಡರಲ್ಲಿ ಎರಡರಲ್ಲೂ ಒಂದು. ಎಸ್. ಇನ್ನು 26ನೇ ತಾರೀಕಿಗೆ ಬೆಳಗ್ಗೆಗೆ ಬನ್ನಿ, ನಾನು ಮಾತಾಡ್ತೀನಿ ವಿಧಾನಸೌಧಕ್ಕೆ ಅಂತೇಳಿ CM ಆಹ್ವಾನಿಸಿದ್ದಾರೆ. ಇಲ್ಲ 26ಕ್ಕೆಲ್ಲ ಆಗಲ್ಲ, 27ಕ್ಕೆ ಬನ್ನಿ, ನೀವೇ ಬೈರಮಂಗಲಕ್ಕೆ ಅಲ್ಲೇ ಕೂತ್ಕೊಂಡ್ಬಿಟ್ಟೆ ನಾವೆಲ್ಲ ಚರ್ಚೆ ಮಾಡೋಣ, ಬಹಿರಂಗ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಬಟ್ ಈಗ ಯಾರು ಚರ್ಚೆ ಮಾಡ್ತಾರೋ, ಬರ್ತಾರಾ ಬರಲ್ವಾ ನೋಡ್ಬೇಕು. ನೋಡೋಣ ಏನು ಹೇಳ್ತಾರೆ. ಇಲ್ಲಿ ಯಾವುದೇ ರೀತಿಯ ಸವಾಲು ಪ್ರತಿ ಸವಾಲಿನ ಪ್ರಶ್ನೆ ಅಲ್ಲ, ಪಂಥಾವನದ ಪ್ರಶ್ನೆನೂ ಅಲ್ಲ. ಏನೋ ಒಂದು ರೈತರ ಭೂಮಿಯನ್ನು ಭೂಸ್ವಾಧೀನ ಮಾಡಿ ಕೈಗಾರಿಕೆಗಳಿಗೂ ಯಾವುದಕ್ಕೂ ಮತ್ತೆ ಏನ ಪ್ರತಿಷ್ಠಾಪನೆ ಮಾಡಲಿಕ್ಕೂ ನಾವು ಮಾಡಬೇಕು ಅಂತ ಏನು ಹೊರಟಿದ್ದಾರೆ. ರೈತರು ಅಲ್ಲಿ 450 ದಿನಗಳಿಂದ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಒಂದು ಪತ್ರ ಬರೆದ್ರು, ಚರ್ಚೆಗೆ 26ನೇ ತಾರೀಕಿನ ಬ್ಯುಸಿ ಸರ್ ಅವರು ಮಾತಾಡೋದು ಬೇಡ, ನಾನು ವಾಪಸ್ ನಿಮ್ಗೆ ತಿಳಿಸ್ತೀನಿ. 26ನೇ ತಾರೀಕಿನ ಬ್ಯುಸಿ ಸರ್ ಅವರು ಅವ್ರು ತಿಳ್ಕೊಂಡು ಹೇಳ್ತಾರೆ ಬಿಡ್ರಪ್ಪ, ಸುಮ್ಮನೆ ಯಾಕರಪ್ಪ ತೊಂದರೆ ಕೊಡ್ತೀರಿ ಅವ್ರಿಗೆ. ಬಟ್ ಇದು ನಿಜವಾಗ್ಲೂ ಈ ತರ ಹೇಳ್ಕೊಳ್ತಾರಲ್ಲ ಸರ್. ಇದು ರಾಜಕಾರಣವನ್ನು ಪಕ್ಕಕ್ಕೆ ಇಡಿ. ಐ ಆಮ್ ನಾಟ್ ಬಾದರ್ಡ್ ವಿತ್ HDK ಆರ್ DK. ಓಕೆ, DK ಒಂದೇ H ವ್ಯತ್ಯಾಸ ಇಲ್ಲಿ, ಅಷ್ಟೇ ತಾನೇ. ಹೌದು. ನನಗೇನು ಸಂಬಂಧ ಇಲ್ಲ ಇದರಿಂದ. ನನ್ನ ಪ್ರಶ್ನೆ ಸರಳ, ಈ ಸರ್ಕಾರಕ್ಕೆ, ಏನ್ ಸರ್? ಅಪೋಸಿಷನ್ ಪಾರ್ಟಿ ಏನಾದ್ರು ಹೇಳ್ಕೊಳ್ಳಿ, ಏನ್ ಸರ್? ಅಲ್ಲಿ ಮಾಡುತ್ತಿರುವ ಜಮೀನಿನ ಒಟ್ಟು ರೈತರು ಎಷ್ಟು ಮತ್ತು ಅವರೆಲ್ಲಿ? ಅವರು ವಾಲಂಟ್ರಿಯಾಗಿ ಕೊಡ್ತಿದ್ದಾರೆ ಅನ್ನೋದಕ್ಕೆ ತಂದು ಪ್ರೊಡ್ಯೂಸ್ ಮಾಡಿ. ಎಷ್ಟು ಜನ? ಸಿಂಪಲ್, ಇಶ್ಯೂ ಇಸ್ ಓವರ್. ಎಷ್ಟು ಜನ ವಿರೋಧ ಇದೆ, ಎಷ್ಟು ಜನ ಇದೆ? ಸಿಂಪಲ್. ಒಂದು ವೇಳೆ ರೈತರು ಸ್ವಯಂ ಬಂದು ಭೂಮಿಯನ್ನು ಬಿಟ್ಟು ಕೊಡ್ತಾ ಇದ್ರೆ ಕೇಳಕ್ಕೆ ನಾನು ಯಾರ್ರೀ? ಅವ್ರ ಜಮೀನು ಅವ್ರು ನಾನು ಕೊಡ್ತಾರೆ, ಯಾರು ಇಸ್ಕೊಳ್ಳೋರು ಇವ್ರು. ಕೇಳಕ್ಕೆ? ಹೌದು. ಸಿಂಪಲ್. ಒಂದು ವೇಳೆ 80% ಜನ ಬಿಟ್ಕೊಡ್ತಿದ್ದಾರೆ ಅಂದಾಗ 20% ಜನ ನೀನು 20%ಇಂದೆಲ್ಲ ಹಂಗೆ ತಡೆಯೋಕ್ಕಾಗಲ್ಲಪ್ಪ ಯೋಜನೆ ಅಂತ ಹೇಳ್ಬೋದು. ಒಂದು ವೇಳೆ 80% ಜನ ಕೊಡ್ತಾರೆ ಅಂದರೆ ಬಾಯಿ ಮುಚ್ಕೊಂಡು ರಾಜ್ಯ ಸರ್ಕಾರ ಮರ್ಯಾದೆಯಿಂದ ಖಾಲಿ ಮಾಡ್ಕೊಂಡು ಮನೆಗೆ ಹೋಗು ಅಂತ ಹೇಳ್ಬೋದು. ಯು ಪ್ರೊಡ್ಯೂಸ್ ಇಟ್. ಇಟ್ಸ್ ವೆರಿ ಸಿಂಪಲ್ ತಾನೆ. ಸ್ಟೇಟ್ ರಾಜ್ಯ ಸರ್ಕಾರ ಏನೇನೆಲ್ಲ ಮಾಡುತ್ತೆ. BJPನಲ್ಲಿದ್ದ ಶಾಸಕರನ್ನ ಕರ್ಕೊಂಬಂದು ಎಕ್ಸ್ಟ್ರಾ 7 ಓಟ್ ಹಾಕಿಸ್ಕೊಳ್ಳೋಷ್ಟು ಶಕ್ತಿ ಇದೆ ನಿಮಗೆ. ಈ ಶಕ್ತಿ ಇಲ್ವಾ? ಎಷ್ಟು ಜನ ಇದ್ದಾರೆ, ಎಷ್ಟು ಇಲ್ಲ? DKಗೆ ಏನು ಯಾವುದು ಕೊರತೆ ಇದೆ ಈಗ ಮಾಡಿಸಿ. ಇದು ಸೆಟ್ಲ್ ಆದರೆ ದಿ ಪ್ರಾಬ್ಲಮ್ ಈಸ್ ಸಾಲ್ವ್ಡ್. ನೀವಿಬ್ಬರು ಸುಮ್ಮನೆ ಮೀಡಿಯಾನಲ್ಲಿ ನೀನು ಬಾ ಚರ್ಚೆಗೆ ಅಂದರೆ ಯಾರೀ ಬರ್ತಾರೆ? ಯಾರೂ ಬರಲ್ಲ. ಆವತ್ತು ಹಿರೇಮಠ ಮತ್ತು DK ಶಿವಕುಮಾರ್ ಕೂತಿದ್ದೆ ನನಗೆ ಆಶ್ಚರ್ಯ. ಆವತ್ತು ಹಿರೇಮಠರಿಗೆ ಧೈರ್ಯ ಇತ್ತು, ಕೂತರು ಅವರು. ಅವ್ರಿಗೆ DK ಶಿವಕುಮಾರ್ ಬಂದು ಕೂತಿದ್ದೆ ಆಶ್ಚರ್ಯ ನನಗೆ ಅವತ್ತು. ಯಾರಿಗೆ ಗೊತ್ತಾರೆ? ಆಯ್ತರಪ್ಪ, ನಿಮಗೆ ಮಧ್ಯದಲ್ಲಿ ನಂಬಿಕೆ ಇರೋ ಥರ ಬೇಕೇನ್ರಪ್ಪ, ಬನ್ರಪ್ಪ ಅಲ್ಲಿ ನಿಮ್ಮಿಬ್ಬರು ನಾನೇ ಕೂರಿಸ್ಕೊಂಡ್ಬಿಡ್ತೀನಿ ಹಂಗಾರೆ. ವೇದಿಕೆ ರೆಡಿ, ನೋಡೇ ಬಿಡೋಣ. ಪ್ರಶ್ನೆ ಇದು ರಾಜಕಾರಣದ ಪ್ರಶ್ನೆ ಅಲ್ಲ. ಇದು ರಾಜಕಾರಣ ನೀವೇನಾದ್ರು ಮಾಡ್ಕೊಳ್ಳಿ, ನಿಮಗೆ ಬಿಟ್ಟಿದ್ದಿದ್ದದು. ಯಾಕೆ ನಾನು ಪದೇ ಹೇಳ್ತಾ ಇದ್ದೀನಿ, ಯೋಜನೆಗಳಿಗೆ ಭೂಸ್ವಾಧೀನವಿಲ್ಲದೆ ಮಾಡಲಿಕ್ಕಾಗಲ್ಲ. ಹೌದು, ಸಾಧ್ಯನೇ ಇಲ್ಲ. ಯಾವ ರಾಜ್ಯಕ್ಕೂ ಆಗಲ್ಲ, ಯಾವ ದೇಶಕ್ಕೂ ಆಗಲ್ಲ, ಎಸ್, ಎಲ್ಲೂ ಆಗಲ್ಲ. ನೀವು ಮಾಡ್ಕೊಳ್ಳೇಬೇಕು. ನನ್ನ ಪ್ರಶ್ನೆ ಇರುವುದು, ಇದು ರೈತರ ಸ್ವಇಚ್ಛೆಯಿಂದ ಬರುತ್ತಿರುವ ಭೂಮಿಯೋ ಅಲ್ಲವೋ ಸಾಬೀತು ಮಾಡಿ. ರೈತರ ಸ್ವಇಚ್ಛೆ. ನೀನು ಬುರುಡೆ ಬಿಟ್ಟರೆ ಕೇಳಕ್ಕೆ ನಾವಿಲ್ಲಿ ತಯಾರಿ ಇಲ್ಲ ಅಂತ ಹೇಳ್ತೀನಿ. ರೈತರು ಹೇಳಬೇಕು, ಅವ್ರು ಹೇಳಬೇಕು. ನೀವು ಬುರುಡೆ ಬಿಟ್ಟರೆ ಕೇಳಕ್ಕೆ ರೆಡಿ ಇಲ್ಲ ನಾನಿಲ್ಲಿ. ಯಾರಿಗೂ ಗ್ಯಾರಂಟಿ ಇದೆ, ಎಲ್ಲರಿಗೂ ಗ್ಯಾರಂಟಿ. ಸಿದ್ದರಾಮಯ್ಯನವ್ರು ಬಿಟ್ರಲ್ಲ ರೈಲ್ ಅವತ್ತು, ಕಕ್ಕಪಟ್ಟಿಲ ನಿಂಗು ಫ್ರೀ ಅಂತ. DK ಶಿವಕುಮಾರ್ ಎಲ್ಲ ಹೆಣ್ಣು ಮಕ್ಕಳ ತಾಯಂದರಿಗೆ ಅಂತ ಬಿಟ್ರಲ್ಲಪ್ಪ ರೈಲು. ಇವತ್ತು ಎಲ್ಲೋದ್ರಪ್ಪ ತಾಯಂದ್ರೆ ಅಲ್ಲ? ಎಂಥ ದುಷ್ಟ ಮಕ್ಕಳು ನೀವು ಆ ತಾಯಂದ್ರಿಗೆ. ಅವತ್ತು ತಾಯಂದರು ಒಂದಿದ್ರಲ್ಲ, ಆ ತಾಯಂದ್ರಿಗೆ ನೀವು ಎಂಥ ದುಷ್ಟ ಕಂತ್ರಿ ಕಚಡ ಮಕ್ಕಳು ಇರ್ಬೇಕಂಗಾರೆ ಆ ತಾಯಂದ್ರಿಗೆ. ಯಾಕಂದರೆ ಅವ್ರು ಸುಳ್ಳು ಹೇಳಿದ್ದಿಂತೆ. ನೀವು ತಾಯಿಗೆ ದಗ ಕೊರ್ತನ ಮಾಡಿದವ್ರ ಹಂಗಾರೀಗ ಅವತ್ತು ಹೇಳಿದ್ರಲ್ಲ. ಹೌದು, ಇವಾಗ ಕಿತ್ತಾಕ್ತಾ ಇದ್ದೀರಿ ಒಬ್ಬರನ್ನಾಗಿ. ಅದರಲ್ಲೂ ಅವ್ರನ್ನೇ ಅಪರಾಧಿಗಳ ಥರ ನಿಲ್ಲಿಸ್ತಾ ಇದ್ದೀರಿ. ಅದರಲ್ಲಿ ದೊಡ್ಡದು ಇಷ್ಟ ಇದೆ ಸರ್ ಅದು. ಎಸ್. ಈ
ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಮಧ್ಯೆ ಒಂದಿಷ್ಟು ಮಾತಿನ ಚಕಮಕಿ ಆಗಿದೆ. ಯಾರೆಲ್ಲ ಏನು ಮಾತಾಡಿದ್ದಾರೆ ನೋಡ್ಬಿಡೋಣ ಕ್ವಿಕ್ ಆಗಿ. ಒಬ್ಬ ನಾಡಿನ ಮುಖ್ಯಮಂತ್ರಿ ಯಾರೇ ಇರಲಿ ಆ ಸ್ಥಾನದಲ್ಲಿ ನಾವು ಗೌರವವಾಗಿ ಅವರ ಇದನ್ನು ಇವ್ರು ಕೇಳಬೇಕು ಬಿಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ಚರ್ಚೆ ಮಾಡಬೇಕು ಅಂದಾಗ ಅವ್ರು ಚರ್ಚೆ ಮಾಡಲಿಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟಾಗ ವಿಧಾನಸೌಧ ನಮ್ಮದು ಅಲ್ಲ, ಅವ್ರದ್ದು ಅಲ್ಲ, ಯಾರ್ದು ಅಲ್ಲ, ಈ ನಾಡಿನ ಜನರದ್ದು. ವಿಧಾನಸೌಧದಲ್ಲಿ ಅಧಿಕಾರಿಗಳಿರ್ತಾರೆ, ಮುಖ್ಯಮಂತ್ರಿ ಇರ್ತಾರೆ. ಸೊ ಕೂತ್ಕೊಂಡು ಚರ್ಚೆ ಮಾಡಬೇಕು ಯಾವುದು ಸರಿ ತಪ್ಪು ಅಂತ. ಇದೊಂಥರ ಬಾಲಿಶ ವರ್ತನೆ ಅಂತ ಒಬ್ಬ ಮೆಚ್ಯೂರ್ಡ್ ನಾಯಕರಿಗಿರ್ತಕ್ಕಂಥ ಸಾಮಾನ್ಯ ಕನಿಷ್ಠ ಜ್ಞಾನನೂ ಕೂಡ ನಮ್ಮ ಕುಮಾರಣ್ಣ ಅವ್ರಿಗಿಲ್ಲ. ಅಲ್ಲಿ ನಾಳೆ ನಾವು ಬರ್ತೀವಿ ಅಂದ್ಕೊಳ್ಳಿ, ಡಿ ಕೆ ಶಿವಕುಮಾರ್ ಅವರೇ ಬರ್ತಾರೆ. ಕುಮಾರಸ್ವಾಮಿ ಅವರು ಅಧಿಕಾರದಾಗಿದ್ದಾಗ ಇದು ಬಿಡದಿ ಟೌನ್ಶಿಪ್ ಪ್ರಾರಂಭ ಆಗಿದೆ ಅವರಿಂದ. ಆವಾಗ ಇವ್ರದ್ದು ಒಂದು ನಿಲುವು ಬೇರೆ ಇತ್ತು, ಈಗ ಒಂದು ನಿಲುವು ಬೇರೆ ಅದ, ರಾಜಕೀಯ ನಿಲುವು. ಸುಮ್ಮನೆ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾ ಇದ್ದಾರೆ ಅಂತೇಳಿ ಈಸ್ ಅಬ್ಸಲ್ಯೂಟ್ಲಿ ಡಾಟಾ ವೈಸ್ ರಾಂಗ್. ಸುಮ್ಮನೆ ಎಂ ಪಿ ಪಾಟೀಲ್ ಏನೋ ಒಂದು ಅವರು ಒಂದು ಬಿಟ್ಟು ಹೋಗ ನಂದು ಒಂದು ಬಿಟ್ಟು ಇರಲಿ ಬಿಟ್ಟಾಗ ಆತ ಕಡೆ ಮಾತಾಡೋಣ ಅಂತೇಳಿ ಬಿಟ್ಟರು ರೈಲ್ನ ಅವರು. ಕುಮಾರಸ್ವಾಮಿ ಮಾಡಿರೋದು ನಿಜ ಇರಬಹುದು ಪ್ರಪೋಸಲಲ್ಲಿ, ಬಟ್ ಈ ಹ್ಯಾಸ್ ಕ್ಲಾರಿಫೈಡ್ ನಾನು ಅಸೆಂಬ್ಲಿನಲ್ಲಿ ಅದನ್ನು ಡ್ರಾಪ್ ಮಾಡಿದ್ದೀನಿ ಅಂತ ಒನ್ಸ್ ಇಟ್ ಈಸ್ ಡ್ರಾಪ್ಡ್ ದೇರ್ ಇಟ್ ಈಸ್ ಗಾನ್, ಮುಗೀತಲ್ಲಿ. ಮುಗ್ದಾಯ್ತು. ಎಸ್. ಓಕೆ, ಒಂದು ವೇಳೆ ಕುಮಾರಸ್ವಾಮಿ ಅವರು ಮಾಡಿದಾಗ ಅದನ್ನು ಅಪೋಸ್ ಮಾಡಿತ್ತೋ ಇಲ್ವೋ ಅವತ್ತು ಕಾಂಗ್ರೆಸ್ ಎಂ ಪಿ ಪಾಟೀಲ್ ಎದೆ ಮುಟ್ಕೊಂಡು ಹೇಳಿ ನೋಡೋಣ. ಅದು ಯಾವ ಲೆವೆಲ್ ಲೀಡರ್ ಯಾರೋ ಹಾಕ್ಕೊಳ್ಳಿ, ಕಾಂಗ್ರೆಸ್ ಅಪೋಸ್ ಮಾಡಿತ್ತೋ ಇಲ್ವಾ? ಮಾತಾಡಿದ್ರು ರೈತರ ಮಾತಾಡಿದ್ರಾ ಇಲ್ವಾ? ಇದ್ದಾರೆ ಅಂತ. ಹಾಂ, ರೈತರನ್ನು ಕತ್ತೆ ಕಾಯ್ತಾ ಇದ್ರ ಆಗ ಹಾಗಾದ್ರೆ ಕಾಂಗ್ರೆಸ್ನವರು? ಈ ಬುರುಡೆ ನಿಲ್ಲಿಸಿ. ದಿಸ್ ಈಸ್ ದಿ ಅರೋಗೆನ್ಸ್ ಯು ಪೀಪಲ್ ಶುಡ್ ನಾಟ್ ಶೋ ಇವತ್ತು. ಅವಾಗ ಒಂದು ರೀತಿ ಇವಾಗ ಹಾಂ, ನೀವು ಡಬಲ್ ಸ್ಟ್ಯಾಂಡರ್ಡ್ ಗಿರಾಕಿಗಳಲ್ವಾ, ನೀವು ಎಡಬಿಡಂಗಿಗಳಲ್ವಾ? ಹಂಗಾರೆ ನೀವು ಒಬ್ಬರೇ ರೈತ ಇದು. ಹಾಗಾಗಿ ಸುಮ್ಮನೆ ಇರೋದು ಕಲ್ತ್ಕೋಬೇಕು. ಎರಡನೇದು, ಇಬ್ಬರು ಅವತ್ತಿನ ದಿನ ನೋಡ್ತಾ ಇರಿ, ಅಲ್ಲಿ ಕಾಯ್ತಾ ಕೂತಿರ್ತಾರೆ ಸುಮ್ಮನೆ. ನಾನು ಕಾಯ್ತಾ ಇದ್ದೆಪ್ಪ, ನಾನು ಕಾಯ್ತಾ ಇದ್ದೆಪ್ಪ ಅಂತ ಕಾಯ್ತಾರೆ ಅಷ್ಟೇ. ಹಾಗೇನಿಲ್ಲ, ಸಿ ಎಮ್ ಕರೆದುಬಿಟ್ರು ಅಂದ ತಕ್ಷಣ ಯಾರಾದರೂ ಬೆಲೆ ಕೊಟ್ಟು ಬರಲೇಬೇಕು ವಿಧಾನಸೌಧಕ್ಕೆ, ಏನಿಲ್ಲ. ರಾಹುಲ್ ಗಾಂಧಿ ಹೋಗ್ತಾರಾ? ಎಲ್ಲಿ ಹೋಗ್ತಾರೆ? ಹೋಗೋದೇ ಇಲ್ಲ. ಕರೆದ್ರೆ ಯಾರು ಎಲ್ಲಿ ಹೋಗ್ತಾರೆ? ಕರೆಯೋದೇ ಹೋಗೋದೇ ಇಲ್ಲ. ನೀವು ಹೋಗಿದ್ದೀರಾ? ಹೋಗಿಲ್ಲ. ಹಾಗಾಗಿ ಹೋಗಲೇಬೇಕು ಅಂತೇನು ಕಾನೂನಿಲ್ಲ ಇಲ್ಲಿ. ಕಾನೂನಿದೆಯಾ? ಇಲ್ಲ. ಎಂಥದ್ದು ಇಲ್ಲಪ್ಪ. ಹಾಗಾಗಿ ನೀವು ನಿಮ್ಮದನ್ನು ಚರ್ಚೆ ಮಾಡ್ಕೊಳ್ಳಿ ಬೇಕಿದ್ದರೆ, ನಾನು ಬೇಡ ಅಂದಿಲ್ಲ. ನನಗೆ ಬೇಕಾಗಿರೋದು ಇಷ್ಟೇ. ಏನೋ ಎಷ್ಟು ರೈತರು ಇದರಲ್ಲಿ ಒಪ್ಪಿಗೆ ಕೊಟ್ಟಿದ್ದಾರೆ, ಎಷ್ಟು ರೈತರು ವಿರೋಧ ಇದೆ ಅಷ್ಟೇ. ಸಿಂಪ್ ನಂಬರ್ಸ್ ಎಷ್ಟು ಕ್ಲಿಯರ್ ಆಗಿದ್ರೆ ಸಾಕು, ನಮಗೆ ಸಾಕು. ಎಷ್ಟು ಪರ್ಸೆಂಟೇಜ್ ಗೊತ್ತಾಗ್ಬಿಡುತ್ತೆ ಅಷ್ಟೇ. ಎಸ್, ಇಶ್ಯೂ ಇಸ್ ರಿಸಾಲ್ಟ್. ಮುಗದೇ ಹೋಗುತ್ತೆ. ನಮಗೆ ರಿಸಾಲ್ಟ್. ಹೌದು. ನೀವೇನಾರು ಮಾಡ್ಕೊಳ್ಳಿ, ರಾಜಕೀಯ ಏನಾದರೂ ಮಾತಾಡ್ಕೊಳ್ಳಿ, ಬಂಡೆ ಬೇಕಾದ್ರೆ ಉರುಳ್ಕೊಳ್ಳಿ, ಇನ್ನೊಬ್ರು ಹೋಗಿ ಬಂಡೆಗೆ ಹೊಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ನಾವು ಲೆಕ್ಕ ಕೊಡಿ ಅಷ್ಟೇ. ನಾವು ಲೆಕ್ಕ ಕೊಟ್ಬಿಡಿ ಅಷ್ಟೇ. ಸುಮ್ಮನೆ ಟಿ ವಿನಲ್ಲಿ ಪೇಪರ್ನಲ್ಲಿ ಕ್ಯಾಂಪೇನ್ ಮಾಡಬೇಡಿ, ಪುಕ್ಕಟ್ಟೆ ಕ್ಯಾಂಪೇನ್. ಹಂಗೆ ಆಗಿದೆ. ಕಾಸಿಲ್ಲ, ಕವಡೆ ಇಲ್ಲ, ಫ್ರೀ.